ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸದ್ದು ಜೋರಾಗ್ತಿದೆ. ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ರೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟೊಂದು ಲಾಬಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಸಚಿವರಾಗಿರುವಂತಹ ಬೋಸರಾಜು ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ಸಂಪುಟ ಪುನರ್ರಚನೆಗೆ ಬಹುತೇಕ ಮುಹೂರ್ತ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರು ಕೂಡ ನಿನ್ನೆ ಮಾತನಾಡ್ತಾ ಹೈಕಮಾಂಡ್ 4 ತಿಂಗಳಿಂದಾನೇ ಹೇಳಿತ್ತು, ಈಗ ಹೈಕಮಾಂಡ್ ಜೊತೆ ಮಾತನಾಡ್ತೀನಿ ನಾನು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಏನ್ ಹೇಳಿ ಸರ್ ಸಂಪುಟ ಪುನರ್ರಚನೆ ವಿಚಾರ? ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರುವಂತ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಫೈನಲ್ ಆಗಿರ್ತದೆ. ಬಟ್ ಏನೇ ನಮ್ಮದರಲ್ಲಿ ನಡಿಬೇಕಾದ್ರೂ ನಮ್ಮ ಹೈಕಮಾಂಡ್ ಬಹಳ ಮುಖ್ಯ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಹಾಗಾಗಿ ಅವರು ಹೈಕಮಾಂಡ್ ಜೊತೆಯಲ್ಲಿ ಮಾತನಾಡುತ್ತೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಸಮ್ಮತಿ ಕೊಟ್ಟರೆ ಪುನರ್ರಚನೆ ಮಾಡಲಿಕ್ಕೆ ಸಾಧ್ಯತೆ ಐತಿ. ಸೊ ಈಗ ಯಾಕಂದ್ರೆ ಈಗಾಗಲೇ 2.5 ವರ್ಷ ಆಗಿರೋದ್ರಿಂದ 140 ಅಷ್ಟು ಶಾಸಕರು ಆರಿಸಿ ಬಂದಿದ್ದಾರೆ. 35 ಮಂದಿಯಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಒಟ್ಟಾರೆ 175 ಮಂದಿ ಇರೋದ್ರಿಂದ ಅನೇಕರು ಸೀನಿಯರ್ಸ್ ಇದ್ದಾರೆ. ಇದರಲ್ಲಿ ಸಾಕಷ್ಟು 5 ಸಲ 6 ಸಲ ಆರಿಸಿ ಬಂದಂಥವ್ರು, ಅನೇಕರು ಪಕ್ಷದಲ್ಲಿ ಕೆಲಸ ಮಾಡಿ ಸೀನಿಯರ್ಸ್ ಆಗಿರ್ತಕ್ಕಂಥವ್ರು ಇರೋದ್ರಿಂದ ಸಹಜವಾಗಿ ಒತ್ತಡ ಅಂತೂ ಐತಿ. ಅವರಿಗೆಲ್ಲ ರಚನೆ ಮಾಡುವ ಕ್ಯಾಬಿನೆಟ್ ರಚನೆ ಮಾಡುವ ಸಂದರ್ಭದಲ್ಲಿ ಕೆಲವರಿಗೆಲ್ಲ ಆಶ್ವಾಸನೆ ಕೊಟ್ಟಿರ್ಬೋದು. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಆ ರೀತಿಯಾಗಿ ಈಗಾಗಲೇ ಅವರು ಹೇಳಿರ್ತಕ್ಕಂಥ ಮಾತಿನ ಮೇಲೆ ಅರ್ಥ ಆಗ್ತಾ ಇದೆ. ಮತ್ತು ಅವರು ಅಂತಿಮವಾಗಿ ಮುಖ್ಯಮಂತ್ರಿಗಳಿರ್ಬೋದು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಇರ್ಬೋದು, ಅವರಿಬ್ಬರು ಸೇರಿ ನಮ್ಮ ಹೈಕಮಾಂಡ್ ಜೊತೆಯಲ್ಲಿ ಮಾತನಾಡಿದ ಸಂದರ್ಭದಲ್ಲಿ ಹೈಕಮಾಂಡ್ ಅವರ ಸಮ್ಮತಿ ಪಡೆ ಮಾಡಬೇಕಾಗ್ತದೆ. ಅವ್ರು ಏನೇ ಮಾಡಿದ್ರೆ ಸಹಿತ ಅದಕ್ಕೆ ಎಲ್ಲರೂ ಒಪ್ಪಬೇಕೆಂಬ ಮಾತನ್ನು ನಾವು ಮೊದಲೊಂದನ್ನು ಹೇಳ್ತಾ ಇದ್ದೀವಿ. ನಾವು ಹೈಕಮಾಂಡ್ ಹೇಳಿದ ಮಾತಿಗೆ ಬದ್ಧರಾಗಿರ್ಬೇಕೆಂಬುದೇ ನಮ್ಮದು ಸ್ಪಷ್ಟವಾದಂಥ ನಿಲುವು. ಸರ್, ಈಗ ಹಿರಿಯ ಸಚಿವರನ್ನು ಕೂಡ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಒಂದು ಚರ್ಚೆಗಳು ಶುರುವಾಗಿದೆ. ಒಂದು ವೇಳೆ ಬೋಸರಾಜು ಅವ್ರಿಗೆ ಏನಾದರೂ ಸಚಿವ ಸಂಪುಟದಿಂದ ಕೋಕ್ ಕೊಟ್ರೆ ತಾವು ರೆಡಿ ಇದ್ದೀರಾ? ನಾನು ಪೂರ್ತಿ ಸರ್, ನಾನು ಯಾವಾಗಲೂ ಹೇಳಿದ್ದೀನಿ, ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದು ಹೇಳಿದಂಗೆ ನಡ್ಕೊಳ್ಳಿ ಅಂತೇಳಿ. 40-50 ವರ್ಷದಿಂದ ನಾವು ಪಕ್ಷದಲ್ಲಿ ಇದ್ದೀವಿ. ಈಗಾಗಲೇ 25 ವರ್ಷ ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ, ಪ್ರದೇಶ ಕಾಂಗ್ರೆಸ್ ಸಮಿತಿಯ GSO ಜನರಲ್ ಸೆಕ್ರೆಟರಿ ಆಗಿ ಮತ್ತು AIC ಸೆಕ್ರೆಟರಿ ಆಗಿ 25 ವರ್ಷ 26 ವರ್ಷ ಕೆಲಸ ಮಾಡಿದ್ದೀನಿ. ನಾನು ಆದಮೇಲೆ ನಾನು ಏನು ಶಾಸಕನಾಗಿ ಆಗಲಿಕ್ಕೆ ಅವಕಾಶ ಆಗಲಿಲ್ಲ. ಆ ಸಂದರ್ಭದಲ್ಲಿ ಹೈಕಮಾಂಡ್ ಅವ್ರಿಗೆ ಗೊತ್ತಿದೆ, ಹೈಕಮಾಂಡ್ ಅಂದರೆ ನನಗೆ ಆ ರೀತಿಯಾದಂಥ ಒಂದು ಅವಕಾಶ ಕಲ್ಪಿಸಿದ್ದಾರೆ. ಇವತ್ತು ಹೈಕಮಾಂಡ್ ಏನು ಹೇಳ್ತಾ ಹೈಕಮಾಂಡ್ ಹೇಳಿದಾಗ ನಾವು ಇಲ್ಲಿವರೆಗೂ ನಡ್ಕೊಂಡು ಬಂದ್ವಿ. ನಾನೊಬ್ಬನೇ ಅಲ್ಲ, ಮುಖ್ಯಮಂತ್ರಿಗಳ ಹಾದಿಯಲ್ಲಿ ಹಿಡಿದು ಎಲ್ಲರೂ ಹೈಕಮಾಂಡ್ ಹೇಳಿದಕ್ಕೆ ಬದ್ಧರಾಗಿರ್ಬೇಕೆಂಬುದೇ ನಮ್ಮ ಉದ್ದೇಶ. ಸರ್, ಹೈಕಮಾಂಡ್ ಹಿಂದೆ ತಮ್ಮೆಲ್ಲ ಸಚಿವರ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಪಡೆದುಕೊಂಡಿತ್ತು. ತಮ್ಮ ಇಲಾಖೆಯಲ್ಲಿ ತಾವು ನಿರ್ವಹಿಸಿದಂತ ಕೆಲಸಕ್ಕೆ ನಿಮಗೆ ತೃಪ್ತಿ ಇದೆಯಾ? ನಮ್ಮ ಇಲಾಖೆಗಳಿಂದ ಹೋಗಿದ್ದದಕ್ಕೆ ನಮಗೆ ಭಾಳ ಎಪ್ರಿಷಿಯೇಷನ್ ಮಾಡಿದರು. ನಮಗೆ ಒಂದು 7-8 ಮಂದಿ ಇಂಥವು ಆಗಬೇಕು, ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಮಗೆ ಸ್ಪಂದನ ಮಾಡ್ತಾರೆ. ಮತ್ತು ನಾವು ಹೋಗೋಂಥ ಸಂದರ್ಭದಲ್ಲಿ ಸಿಗುವಂಥ ಮಿನಿಸ್ಟ್ರುಗಳು 3-4 ಮಂದಿಯಲ್ಲಿ ಬೋಸರಾಜ್ ಅವರೊಬ್ಬರು ಅಂತೇಳಿ ಸ್ಪಷ್ಟವಾಗಿ ಅವರು ಹೇಳಿರ್ತಕ್ಕಂಥದ್ದು ರೆಕಾರ್ಡ್ ಆಗಿದೆ. ಮತ್ತು ನಾನು ಎವ್ರಿ 3 ಮಂತ್ಸ್ಗೆ ಏನು ರಿಪೋರ್ಟ್ ಕೊಡಬೇಕು, ಎವ್ರಿ 3 ಮಂತ್ಸ್ಗೆ ಪ್ರಥಮ ಬಾರಿಗೆ ಎಲ್ಲ ಮಿನಿಸ್ಟ್ರುಗಳ ಪೈಕಿ ನಾನೊಬ್ಬರು ಮೊದಲನೇ ಬಾರಿಗೆ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ಮತ್ತು ನನಗೇನು ಇನ್ಚಾರ್ಜ್ ಕೊಡಿದ್ರೆ ಈಗಾಗಲೇ ನಾನು 63 ಬಾರಿಗೆ ಹೋಗಿ ಬಂದೀನಿ. ನಾನು ಆ ಸಮಯಕ್ಕೆ ತಕ್ಕಂತೆ ಅಲ್ಲಿ ಪಕ್ಷದ ವಿಚಾರಗಳಿರ್ಬೋದು, KDP ಮೀಟಿಂಗ್ ಇರ್ಬೋದು, ಮತ್ತು ಅಲ್ಲಿ ಅತಿವೃಷ್ಟಿ ಆದಕ್ಕಂಥ ಸಂದರ್ಭದಲ್ಲಿ ಇರ್ಬೋದು, ಅಲ್ಲಿ ಏನು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿರಬೇಕು ಅದನ್ನೆಲ್ಲ ಮಾಡಿದೆ. ಅಲ್ಲೆಲ್ಲ ಮೀಡಿಯಾದವರು ಸಹಿತ ಅಲ್ಲೆಲ್ಲ ಜನರ ಸಹಿತ ನನಗೆ ಅಪ್ರಿಷಿಯೇಟ್ ಮಾಡಿ, ಮುಖ್ಯಮಂತ್ರಿಗಳು ಬಂದಾಗಲೇ ಒಳ್ಳೆ ಮಂತ್ರಿಗಳನ್ನ ಕೊಟ್ಟಿದ್ರಿ, ಅವನ್ನೇನು ಮುಂದುವರಿಸಬೇಕು ಅಂತೇಳಿ ಹೇಳಿದರು. ನಾವು ನಮ್ಮವ್ರು ಯಾರು ಹೋಗಿ ನಾವು ಬದಲಾವಣೆ ಮಾಡಬೇಕಂದಾಗ ಮುಖ್ಯಮಂತ್ರಿಗಳು ಎಲ್ಲರ ಮುಂದೆ ಹೇಳಿದರು, ಇಲ್ಲ ನಿನಗೆ ಆ ಜಿಲ್ಲಾದವರು ಅವ್ರನ್ನ ಅಲ್ಲೇ ಕಂಟಿನ್ಯೂ ಮಾಡೋದು ಕೇಳ್ತಾ ಇದ್ದಾರೆ ಎಲ್ಲಂತ ಹೇಳಿ ನಮ್ಮ ಮಾತುಗಳನ್ನೇ ಮುಖ್ಯಮಂತ್ರಿಗಳು ಬಾಯಿಲಿಂದ ಬಂದ. ಹಾಗಾಗಿ ನನ್ನ ಆಡಳಿತದಲ್ಲಾಗಲಿ, ನಮ್ಮ ಇಲಾಖೆಯಲ್ಲಾಗಲಿ ಮತ್ತು ಶಾಸಕರಿಗೆ ಸ್ಪಂದನೆ ಕೊಡ್ತಕ್ಕಂಥ ಸಂದರ್ಭದಲ್ಲಾಗಲಿ ಯಾವುದೇ ಲೋಪದೋಷಗಳಾಗಿಲ್ಲ ಎಂಬುದು ಈಗಾಗಲೇ ಎಲ್ಲರೂ ಮಾತನಾಡಿರ್ತಕ್ಕಂಥದ್ದೇ. ಎಲ್ಲೋ ಒಂದು ಕಡೆ ಸರ್, ಸಣ್ಣ ನೀರಾವರಿ ಇಲಾಖೆಯಲ್ಲಿ ಒಂದಷ್ಟು ಕಮಿಷನ್ ದಂಧೆ ನಡೀತಾ ಇತ್ತು. ಅದರಿಂದ ಬೋಸರಾಜು ಅವರ ವಿರುದ್ಧ ಮತ್ತೆ ಅವರ ಪುತ್ರನ ವಿರುದ್ಧ ಹೈಕಮಾಂಡ್ ನಾಯಕರು ಬಹಳಷ್ಟು ಅಸಮಾಧಾನ ಆಗಿದ್ದಾರೆ. ಅದಕ್ಕಾಗಿ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡ್ತಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ನಿಮ್ಮ ಪಕ್ಷದಲ್ಲಿ ಶುರುವಾಗಿದೆ. ಇದು ಭಾರಿ ಸುಳ್ಳಾಗಿದೆ. ಈಗಾಗಲೇ ನಿಮಗೆ ಹಿಂದಕ್ಕೆ ನಾನು ಸ್ಪೆಸಿಫಿಕೇಶನ್ ಕೊಟ್ಟೆ. ಅವತ್ತು ಅವರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳಿರ್ತಕ್ಕಂಥದ್ದು ತಕ್ಷಣ ಅವ್ರನ್ನ ಕರೆದು ಯಾವ ರೀತಿಯಾಗಿ ನಾವು ಮಾಡಿದ ಮೇಲೆ ಅವರೇ ತಪ್ಪಾಯ್ತು ಅಂತ ಒಪ್ಪಿಕೊಂಡು ಅವರು ಒಂದು ರೀತಿ ಸರಿಯಾಗಿ ಮಾಡ್ತಾರೆ, ನಿಮ್ಮ ಮೀಡಿಯಾಗೆ ಹೇಳಿದ್ದಾರೆ ಅವರು. ಆದಮೇಲೆ ಈಗ ಆ ವಿಷಯನೇ ಇಲ್ಲಿ ಪ್ರಸ್ತಾವನೆ ಬರೋದಿಲ್ಲ. ನಡೆದಿರ್ತಕ್ಕಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಲಿಂದ ಆ ರೀತಿ ಆಗಿದೆ ಅಂತೇಳಿ ಅವ್ರ ಅಧ್ಯಕ್ಷರೇ ಹೇಳಿರ್ತಕ್ಕಂಥದ್ದು ನಮ್ಮ ಮುಂದೆ ಸಹಿತ ಬಂದು ಹೇಳಿದ್ದಾರೆ. ಆಮೇಲೆ ನಾವು ಯಾವ ರೀತಿಯಾಗಿ ನಾವು LOC ಸರ್ಕಾರದಿಂದ ನಮ್ಮ ಟ್ರೆಜರಿಯಿಂದ ಬಂದಿರತಕ್ಕಂಥ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಂದಿರತಕ್ಕಂಥ ಕೊಡ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಿ ಅವ್ರಿಗೆ ಪೇಪರ್ಸ್ ಕೊಟ್ಟಿವಿ.
ಆದ್ಮೇಲೆ ಅವರೇ ಹೇಳಿದ್ರು, ಅವ್ರು ಹೇಳಿದ್ರು ರಾಜ್ಯದ ಮೇಲೆ ಕೊಡ್ಬೇಕಂತಾರೆ. ರಾಜ್ಯದ ಮೇಲೆಲ್ಲ ನಾವು ಇದ್ದಂಥವ್ರಿಗೆ ಎಲ್ಲರಿಗೂ ಕೊಡ್ತಾ ಇದ್ವಿ ಅಂತೇಳಿ ಯಾವ ರೀತಿ ಕೊಡ್ತಾರೋ ಸ್ಪಷ್ಟ ಕೊಡ್ವಿ. ಹೀಗಾಗಿ ನನ್ನ ಇಲಾಖೆ ಮೇಲೆ ಯಾವುದೇ ಆರೋಪಗಳು ಇಲ್ಲ. ಸರ್, ಈಗ ನಿಮಗೆ ಇನ್ನಷ್ಟು ದಿನ ಸಚಿವ ಸಂಪುಟದಲ್ಲಿ ಮುಂದುವರಿಯಕ್ಕೆ ಆಸೆ ಇಲ್ವಾ ಸರ್? ನೋಡಿ, ಆಸೆ ಇರೋದು ಸಹಜವಾಗಿರ್ತಕ್ಕದ್ದು. ಆದರೆ ಒಂದು ಪಕ್ಷದ ಶಿಸ್ತಿನ ಇದ್ದಂಥ ಸಂದರ್ಭದಲ್ಲಿ ಪಕ್ಷದ ಹೈಕಮಾಂಡ್ ಹೇಳಿದಂಥ ರೀತಿಯಲ್ಲಿ ಎಲ್ಲರೂ ನಡ್ಕೊಳ್ಬೇಕಾಗ್ತದೆ. ಎಲ್ಲರೂ ಮುಖ್ಯಮಂತ್ರಿ ಆಗಬೇಕೆಂಬರು ಇದ್ದಾರೆ, ಮಂತ್ರಿಗಳಾಗಬೇಕೆಂಬರು ಇದ್ದಾರೆ. ಸಹಜವಾಗಿರ್ತಕ್ಕಂಥದ್ದು ಯಾವುದೇ ಪಕ್ಷದಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಆಸೆಗಳು ಇರ್ತವೆ. ಆದರೂ ಒಂದು ಪಕ್ಷದಲ್ಲಿ ನಾವು ಶಿಸ್ತುಬದ್ಧವಾಗಿದ್ದ ನಂತರ ಹೈಕಮಾಂಡ್ನವ್ರು ಹೇಳಿದಂತೆ ಎಲ್ಲರೂ ನಡ್ಕೊಳ್ಬೇಕೆಂಬುದೇ ನಮ್ಮ ಉದ್ದೇಶ. ಸರ್, ಈ ಸಚಿವ ಸಂಪುಟ ಪುನರಚನೆ ಒಂದು ಭಾಗ ಆಯಿತು. ಈಗ ಸಿಎಂ ಬದಲಾವಣೆ ವಿಚಾರನೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ನವೆಂಬರ್ ಒಳಗಡೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ. ಕೊಟ್ಟ ಮಾತನ್ನು ಈಡೇರಿಸ್ಕೊಡ್ಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಮಾಡ್ತಿದ್ದಾರಂತೆ. ನೋಡಿ, ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಮಾತುಗಳ ಏನು ನಡೀತಾ ಎಂಬುದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವರು ಮೂರಿಗೆ ಗೊತ್ತು. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಹೈಕಮಾಂಡ್ಗೆ. ಉಳಿದಂಥ ಏನು ಹೊರಗೆ ನಡೀತಾ ಇದೆ ಮೀಡಿಯಾದಲ್ಲಿ ಆಗಲಿ, ಚರ್ಚೆ ಆಗಲಿ, ಪರ ವಿರೋಧ, ಇವರೆಲ್ಲ ಓಹೋಗಳಿರ್ತಕ್ಕಂಥದ್ದು. ಇದಕ್ಕೆ ಯಾವುದೇ ಬೇಸ್ ಇಲ್ಲ. ಹೀಗಾಗಿ ಅಲ್ಟಿಮೇಟ್ಲಿ ಮುಖ್ಯಮಂತ್ರಿಗಳದ್ದು ಬದಲಾವಣೆ ಇರ್ಬೋದು, ಮುಖ್ಯಮಂತ್ರಿಗಳು ಮುಂದುವರಿಸೋದಿರ್ಬೋದು, ಇದನ್ನೆಲ್ಲ ಸಹಿತ ಹೈಕಮಾಂಡ್ ಹೇಳಿದ ನಿರ್ಧಾರಕ್ಕೆ ಬದ್ಧರಾಗಬೇಕಾಗ್ತದೆ. ಅಲ್ಟಿಮೇಟ್ಲಿ ಆಗ್ತಕ್ಕಂಥ ಸಹಿತ ಅಷ್ಟೇ. ಹೈಕಮಾಂಡ್ ಅಭಿಪ್ರಾಯಕ್ಕಿಂತ ಈಗ ನಿಮ್ಮಂತ ಸಚಿವರು ಮತ್ತೆ ಶಾಸಕರ ಅಭಿಪ್ರಾಯನೂ ಮುಖ್ಯ ಅಲ್ವಾ ಸರ್? ನೋಡಿ, ಹೈಕಮಾಂಡ್ ಎಲ್ಲವನ್ನೂ ಶಾಸಕರ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ, ಪರಿಸ್ಥಿತಿಗಳ ಅಭಿಪ್ರಾಯ, ರಾಜ್ಯದ ಅಭಿಪ್ರಾಯ, ದೇಶದ ಅಭಿಪ್ರಾಯ ಎಲ್ಲ ಇಟ್ಕೊಂಡೇ ಹೈಕಮಾಂಡ್ನವ್ರು ಮಾಡ್ತಾರೆ. ಹಂಗಾಗಿ ನಾವು ಹೈಕಮಾಂಡ್ ಮೇಲೆ ಪೂರ್ತಿ ವಿಶ್ವಾಸ ಇಡಬೇಕು. ಹೈಕಮಾಂಡ್ನವ್ರು ಹೇಳಿದಂತೆ ಎಲ್ಲರೂ ನಡ್ಕೊಳ್ಬೇಕಾಗ್ತದೆ, ಅವ್ರಿಗೆ ಇರೋದಿಲ್ಲ. ಸರ್, ಆಮೇಲೆ ಈಗ ಸಿದ್ದರಾಮಯ್ಯನವರ ನಂತರ ಅಹಿಂದ ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿ ವಹಿಸ್ಕೊಬೇಕು ಅಂತ ಯತೀಂದ್ರ ಅವರು ಹೇಳಿದ್ದಾರೆ. ಇದು ಸತೀಶ್ ಜಾರಕಿಹೊಳಿ ಅವರ ಉತ್ತರಾಧಿಕಾರಿ ಸಿದ್ದರಾಮಯ್ಯನವರ ನಂತರ ಅನ್ನೋ ಒಂದು ರೀತಿ ಚರ್ಚೆಗಳಾಗ್ತಿದೆ. ನೋಡಿ, ನಾನು ಅದು ಮೀಡಿಯಾ ನೋಡಿದೆ. ನಾವು ಎಲ್ಲಿ ಇಂಥವ್ರು ಉತ್ತರಾಧಿಕಾರಿ, ಇಂಥವ್ರು ಮುಂದೆ ಮುಖ್ಯಮಂತ್ರಿ ಎಂಬ ಪ್ರಶ್ನೆ ಬಂದಿಲ್ಲ. ಅವರು ಬೆಳಗಾಂ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಭೆಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಮಾತನಾಡತಕ್ಕಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಅವ್ರು ಯಾಕೆ ಮಾತಾಡಿದ್ದಾರೆ ಅಂತೇಳಿ ಈಗಾಗಲೇ ಸಿದ್ದರಾಮಯ್ಯನವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದಕ್ಕೇನು ಹೆಚ್ಚು ಮಹತ್ವ ಕೊಡ್ತಕ್ಕದ್ದಿಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲಿಗೆ ಹೋಗಿರ್ತಕ್ಕಂಥ ಅವನು ಅಹಿಂದದಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಹಿತ ಅವರು ಸಹಿತ ನಾಯಕರಾಗಿದ್ದಾರೆ. ಆ ರೀತಿಯಾಗಿ ಅವರು ಮಾತನಾಡಿದ್ದು ಬಿಟ್ಟರೆ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಅವರು ಎಲ್ಲಿ ಹೇಳಿಲ್ಲ. ಆ ಮಾತನ್ನು ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು ಇಲ್ಲಿ ಗಮನಿಸ್ತಕ್ಕಂಥದ್ದು. ನಾಯಕತ್ವದ ವಿಚಾರವಾಗಿ ಇಷ್ಟೆಲ್ಲ ಗೊಂದಲ ಇದ್ರೂ ಕೂಡ ಸ್ಪಷ್ಟವಾಗಿ ಹೈಕಮಾಂಡ್ ನಾಯಕರು ಒಂದು ಖಡಕ್ ಆಗಿ ಒಂದು ಸಂದೇಶವನ್ನ ಕೊಡಬಹುದಾಗಿತ್ತು, ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ. ಯಾಕೆ ಸರ್ ಹೈಕಮಾಂಡ್ ಮೌನವಾಗಿದೆ? ನೋಡಿ, ಯಾವಾಗಲೂ ಪಕ್ಷದ ಹೈಕಮಾಂಡ್ಗಳು ಸಮಯ ಸಲುವಾಗಿ ನೋಡ್ತಾ ಇರ್ತದೆ. ಸಮಯ ಬಂದಾಗ ಏನು ಹೇಳಬೇಕು, ಯಾವ ರೀತಿ ಹೇಳಬೇಕು, ಯಾವ ರೀತಿಯಾಗಿ ಮಾರ್ಗದರ್ಶನ ಕೊಡಬೇಕು ಕೊಡ್ತಾರೆ. ಇವತ್ತು ಬಿಜೆಪಿ ಪಕ್ಷದಲ್ಲಿ ಏನಿದೆ, ಇವತ್ತು ಏನಾದರೂ ಹೇಳಿದ್ರೆ ಅಷ್ಟೊಂದು ಮೂರು ಗುಂಪಾಗಿ ನಡೀತಾ ಇದೆ. JDS ಒಂದು ಗುಂಪಾಗಿರುತ್ತೆ, ಇಬ್ಬರು ಸೇರಿದಂತಾರೆ. ಸೇರಿ ಫಂಕ್ಷನ್ಗಳು ಮಾಡ್ತಾ ಇಲ್ಲ. ಅವ್ರಿಗೆ ಏನಾದರೂ ಒಂದು ನಿರ್ದೇಶನ ಕೊಡಿದ್ರೆ ಅವ್ರ ಹೈಕಮಾಂಡರು, ಎಲ್ಲ ಹೈಕಮಾಂಡ್ಗಳು ಅಷ್ಟೇ. ಅದು ಕೊನೆ ತನಕ ಎಲ್ಲ ವಿಚಾರ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಪರಿಸ್ಥಿತಿನ ಅವಲೋಕನ ಮಾಡ್ತಾರೆ. ಅದು ನೋಡ್ಕೊಂಡು ಸಮಯ ಬಂದಾಗ ಅವರು ಸರಿಯಾದಂಥ ನಿರ್ಧಾರ ತಗೊಂತಾರೆ. ಈಗಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿಬೇಕು ಅಂತ ತಾವು ಹೇಳ್ತೀರಾ? ಇಲ್ಲ, ಅದನ್ನ ನಾವು ಹೇಳ್ತಕ್ಕಂಥದ್ದಲ್ಲ. ನಾವು ಯಾರು ಇರಬೇಕು, ಯಾರು ಮುಂದುವರಿತಾರೆ, ಯಾರು ಮುಂದುವರಿಲ್ಲ ಅಂದ್ರೆ ಹೇಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮಾತ್ರ. ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಂಗೆ ನಾವೆಲ್ಲರೂ ನಡ್ಕೊಳ್ಬೇಕಾಗ್ತದೆ ಅಷ್ಟೇ. ಸೊ ಇದಿಷ್ಟು ಬೋಸರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗೂಡಿ, ಪವರ್ ಟಿವಿ.